ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾವಿನಕಾಯಿ ಸೀಸನ್ ಅಂತಂದಾಗ ಮಾವಿನಕಾಯಿ ಚಟ್ನಿ ಮಾಡಿದರೆ ಹೇಗಿರುತ್ತೆ ಹೇಳಿ. ಅದಕ್ಕಾಗಿ ಇವತ್ತು ನಾನು ಮಾವಿನಕಾಯಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಹೀಗೆ ಬೇಕು. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಮಾವಿನಕಾಯಿ ಚಟ್ನಿ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತ್ ಬೆನಿಫಿಟ್ಟು ಸಹ ಇದೆ. ಏನದು ಅಂತಂದರೆ ಗ್ಯಾಸ್ಟ್ರಿಕ್ ಏನಾದರೂ ನಮಗಿತ್ತು ಅಂದರೆ ಆರಾಮ್ಸೆ ಹೋಗುತ್ತೆ. ಹಾಗೆ ಜೀರ್ಣಶಕ್ತಿಗೂ ಸಹ ತುಂಬಾ ಅನುಕೂಲ ಆಗುತ್ತೆ ಇದು. ಹಾಗಾಗಿ ಮಾವಿನಕಾಯಿ ಸೀಸನ್ ಇದ್ದಾಗ ಅವಾಗವಾಗ ಈ ರೀತಿ ಚಟ್ನಿ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು. ಹಾಗೆ ನಾನು ಒಂದು ಪೂರ ಮಾವಿನಕಾಯಿ ತಗೊಂಡಿಲ್ಲ, ಅರ್ಧದಷ್ಟು ತಗೊಂಡಿದ್ದೀನಿ. ಯಾಕೆಂದರೆ ತುಂಬಾ ಹುಳಿ ಆಗುತ್ತೆ. ಹಾಗಾಗಿ ಬೇಳೆ, ಈರುಳ್ಳಿ, ಒಣಮೆಣಸಿನ್ಕಾಯಿ, ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಇವಿಷ್ಟು ತಗೊಂಡಿದ್ದೀನಿ ನಾನು. ಜೊತೆಗೆ ಉಪ್ಪು ಸಹ ತಗೋಬೇಕು. ಮೊದಲಿಗೆ ಒಣಮೆಣಸಿನ್ಕಾಯಿನ ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಎಣ್ಣೆ ಯಾವುದೇ ಥರದ ಎಣ್ಣೆ ಹಾಕೋಕ್ಕೆ ಹೋಗಬೇಡಿ, ಡ್ರೈ ಆಗಿ ಹುರ್ಕೊಳ್ಳಿ. ಜೊತೆಗೆ ಬೇಳೆನೂ ಸಹ ಹುರ್ಕೋಬೇಕಾಗುತ್ತೆ. ಬೇಳೆಗೂ ಸಹ ಯಾವುದೇ ಥರದ ಎಣ್ಣೆ ಹಾಕೋದು ಬೇಡ, ಡ್ರೈ ಆಗಿ ಹುರ್ಕೋಬೇಕಾಗುತ್ತೆ. ಒಣಮೆಣಸಿನ್ಕಾಯಿ ಹಾಗೆ ಬೇಳೆನ ಎರಡೂ ಸಹ ಹುರ್ಕೋಬೇಕಾಗುತ್ತೆ. ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಯಾವಾಗಲೂ ಖಾರದ ಬಂಡೆ ಅಂತ ಹೇಳ್ತಾರಲ್ವ, ಅಂದರೆ ಕಲ್ಲಲ್ಲಿ ರುಬ್ಬಿ ಮಾಡಿಕೊಡೋದು ತುಂಬಾ ಚೆನ್ನಾಗಿರ್ತಾ ಇತ್ತು. ಹಾಗೆ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಕಡೆ ಎಲ್ಲ ಮುದ್ದೆ ಜಾಸ್ತಿ ಊಟ ಮಾಡೋದಲ್ವ, ಹಾಗಾಗಿ ನಮ್ಮ ಮನೆಗೆ ಮುದ್ದೆಗೆ ಮಾಡ್ಕೊಳ್ತಾ ಇದ್ವಿ ಮಾವಿನಕಾಯಿ ಚಟ್ನಿನ. ಮಾವಿನಕಾಯಿ ಚಟ್ನಿ ಅಂತಂದರೆ ಎಲ್ಲರಿಗೂ ಫೇವ್ರೇಟು. ಒಂದು ಮುದ್ದೆ ಉಣ್ಣಾರು 2 ಮುದ್ದೆ ಉಣ್ತಾಯಿದ್ರು. ನಮ್ಮ ಅಪ್ಪಾಜಿಗಂತೂ ತುಂಬಾ ಇಷ್ಟ ಆಗೋದು. ಹಾಗಾಗಿ ಯಾವಾಗಲೂ ಇದನ್ನೇ ಮಾಡ್ಕೊಂಡು ತಿನ್ನೋದು. ಒಣಮೆಣಸಿನ್ಕಾಯಿ ಹಾಗೆ ಬೇಳೆ ಹಾಕಿ ಫಸ್ಟಿಗೆ ತರಿಯಾಗಿ ರುಬ್ಕೋಬೇಕಾಗುತ್ತೆ. ಯಾವುದೇ ಥರದ ನೀರು ಹಾಕೋದು ಬೇಡ. ಜೊತೆಗೆ ಬೇಕಿದ್ರೆ ನೀವು ಕೊಬ್ಬರಿನೂ ಹಾಕ್ಕೊಂಡು ರುಬ್ಕೋಬೋದು. ನಾನಿಲ್ಲಿ ಕೊಬ್ಬರಿ ಹಾಕ್ತಾ ಇಲ್ಲ, ಬರೀ ಬೇಳೆ, ಒಣಮೆಣಸಿನ್ಕಾಯಿ ಹಾಕಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ತರಿಯಾಗಿರಬೇಕು, ಹಂಗಾದರೆ ಚಟ್ನಿ ಚೆನ್ನಾಗಿರುತ್ತೆ. ಬೇಳೆ ತರಿ ಆದಮೇಲೆ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಮಾವಿನಕಾಯಿ ಹಾಕ್ಕೊಳ್ತೀನಿ. ಮಾವಿನಕಾಯಿ ಹಾಕಿದ್ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ಹಾಕ್ಕೊಂಡು ಸ್ವಲ್ಪ ಅಂದರೆ ಆಫ್ ಆನ್ ಮಾಡಿ ಮಿಕ್ಸಿ ಮಾಡ್ಕೋಬೇಕು. ಆವಾಗ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ. ತೀರಾ ನುಣ್ಣು ಮಾಡ್ಕೊಳಕ್ಕೆ ಹೋಗಬೇಡಿ, ಚೆನ್ನಾಗಿರೋದಿಲ್ಲ. ಸ್ವಲ್ಪ ತರಿಯಾಗಿರಬೇಕು ಯಾವಾಗಲೂ ಚಟ್ನಿ. ಮಾವಿನಕಾಯಿ ಚಟ್ನಿ ಮಾತ್ರ ಯಾವಾಗಲೂ ತರಿಯಾಗಿರಬೇಕು, ಅವಾಗಾದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಜೊತೆಗೆ ನೀವು ಬೇಕಿದ್ದರೆ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳಿ, ನಾನು ಹಾಕ್ಕೊಂಡಿಲ್ಲ. ನೀರು ಹಾಕ್ಕೊಂಡು ಸ್ವಲ್ಪ ನಾನು ರುಬ್ಕೊಳ್ತೀನಿ, ಅಂದರೆ ಆಫ್ ಆನು ಮಾಡಿ ರುಬ್ಕೊಳ್ತೀನಿ. ಈ ಚಟ್ನಿ ತರಿಯಾಗಿದ್ರೇ ರುಚಿ ಜಾಸ್ತಿ. ಹಾಗಾಗಿ ಆಫ್ ಆನ್ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಈ ರೀತಿ ಮಾಡ್ಕೊತಾರೆ. ನೋಡಿ, ಚಟ್ನಿ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ತರಿಯಾಗಿ ರುಬ್ಬಿರ್ತೀವಲ್ಲ ಚಟ್ನಿನ, ಜೊತೆಗೆ ಈರುಳ್ಳಿ ಹಾಗೆ ಬೆಳ್ಳುಳ್ಳಿನೂ ಸಹ ಬಾಯಿಗೆ ಹಾಗೆ ಸಿಗ್ತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನೋಡೋಣ ಬನ್ನಿ, ಇವಾಗ ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಾಗಿದೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.